ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ನಿಮ್ಮ ಪರ್ಸನ್ ಅವರ ಮುಂದಿನ ನಡೆ, ಈ ಒಂದು ಪ್ರೀತಿಯಲ್ಲಿ ಅವರ ಮುಂದಿನ ನಡೆ ಏನಿದೆ, ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ, ಮುಂದಿನ ನಿರ್ಧಾರಗಳು ಅವ್ರದ್ದು ಏನಿದೆ ಅಂತ ಹೇಳ್ಬಿಟ್ಟು ಇದೊಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇವಾಗ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ. ಎಸ್, ದ ಹ್ಯಾಂಗ್ ಮ್ಯಾನ್ ಬಂದಿದೆ. ಓಕೆ, Ten of Cups. Okay, 7 of Pentacle, Two of Wands, Ace of Wands, bottom of the card. Okay, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಫಸ್ಟ್ ಕಾರ್ಡ್ ಎಲ್ಲದನ್ನು ನಾನು ಶಫಲ್ ಮಾಡಿ ತೆಗೆದಿಟ್ಕೊಳ್ತೀನಿ, ರೀಡಿಂಗ್ ಮಾಡ್ತೀನಿ. ಓಕೆ, ನೋ, ರಿಮೈನ್ ಪಾಸಿಟಿವ್, ಒನ್ ಮೆಸೇಜ್. ಓಕೆ, ಅಬಂಡೆನ್ಸ್, ಬಾಟಮ್ ಆಫ್ ದ ಕಾರ್ಡ್ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದೆ. ಓಕೆ, ಓ ಮೈ ಗಾಡ್. ಓಕೆ, ರಿಲೀಸ್ ಯುವರ್ ಎಕ್ಸ್, true love, bottom of the card healing family issues, forgive and learning. Okay, yes, ಇಲ್ಲಿ ನಿಮ್ಮ ಪರ್ಸನಿಗೆ ನೀವು ಕಮಿಟ್ಮೆಂಟಿಗೋಸ್ಕರ ತುಂಬ ಅವ್ರ ಹತ್ರ ನೀವು ಪ್ರೇ ಮಾಡಿರ್ಬೋದು ಅಥವಾ ಕೇಳ್ಕೊಂಡಿರ್ಬೋದು, ಬೇಡ್ಕೊಂಡಿರ್ಬೋದು. ಓಕೆ, ಕಮಿಟ್ಮೆಂಟ್ ಕೊಡಿ. ಅಥವಾ ಇಲ್ಲಿ ಕೆಲವೊಬ್ಬರು ಎನರ್ಜಿ ಇಲ್ಲಿ ಕಾಣಿಸ್ತಿರೋ ಪ್ರಕಾರ ಅವ್ರನ್ನ ಬಿಟ್ಟಿರ್ಲಿಕ್ಕಾಗಲ್ಲ, ನಿಮಗೆ ತುಂಬಾ ಹಚ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ ಅವ್ರನ್ನ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಲಿಕ್ಕೆ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಥವಾ ನಿಮ್ಮನ್ನು ಬಿಡಬಾರ್ದು ಅಂತ ನೀವು ಅವ್ರ ಹತ್ರ ತುಂಬಾ ಪ್ರೇ ಮಾಡಿರ್ಬೋದು ಅಥವಾ ಅವ್ರ ಹತ್ರ ತುಂಬ ಕೇಳ್ಕೊಂಡಿದ್ದೀರಾ. ಬಟ್ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿರ್ಧಾರನ ಆಲ್ರೆಡಿ ಮಾಡಿದ್ದಾರೆ. ಅಂದರೆ ಈ ಒಂದು ರಿಲೇಷನ್ಶಿಪ್ಪನ್ನು ನಾನು ಬಿಡಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಆ್ಯಂಡ್ ಮೂವ್ ಆನ್ ಆಗಿದ್ದಾರೆ ಕೂಡ. ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಿಂದ ಆಲ್ರೆಡಿ ಅವ್ರು ಮೂವ್ ಆನ್ ಆಗಿದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಈ ಮೂವ್ ಆನ್ ಆಗುವಂಥದ್ದಾಗಿರಲಿ ಅಥವಾ ಈ ಒಂದು ಸಪ್ರೇಷನ್ ಯಾಕೆ ಬಂದಿದೆ ಅನ್ನೋವಂಥದ್ದು, ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಇಲ್ಲಿ. ಸೊ ಹ್ಯಾಪಿ ಫ್ಯಾಮಿಲಿ, ನೀವು ಒಂದು ಬ್ಯೂಟಿಫುಲ್ ಆಗಿದ್ರೆ, ನೀವಿಬ್ಬರು ರಿಲೇಷನ್ಶಿಪ್ ಒಂಥರ ಕ್ಯೂಟ್ ಕಪಲ್, ಟ್ರೂ ಲವ್ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ನೀವಿಬ್ಬರ ಮಧ್ಯೆ ಒಂದು ಟ್ರೂ ಲವ್ ಇತ್ತು, ಒಂದು ಬಾಂಡಿಂಗ್ ಇರ್ಬೋದು ಅಥವಾ ಇಬ್ಬರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೊಬ್ಬರು ಸಪ್ರೇಷನ್ ಮಾಡಲಿಕ್ಕೆ ಅಂತಲೇ ಯಾರೊಬ್ಬರು ಇಲ್ಲಿ ನಿಮ್ಮ ಒಂದು ಪ್ರೀತಿಗೆ ಅಥವಾ ನಿಮ್ಮ ಸಂಬಂಧದಲ್ಲಿ ಯಾರೊಬ್ಬರು ಎಂಟ್ರಿ ಆದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಏನು ಜಗಳ ಆಗುವಂಥದ್ದು ಅಥವಾ ಮನಸ್ತಾಪ ಶುರು ಆಗುವಂಥದ್ದು ಅಥವಾ ಇಬ್ಬರ ಮಧ್ಯೆ ಸಪ್ರೇಷನ್ ಅನ್ನೋವಂಥದ್ದು ಬಂದಿದೆ ಇಲ್ಲಿ.
ಓಕೆ, ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ಎಕ್ಸ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವರ ಎಕ್ಸ್ ಇಲ್ಲಿ ಬಂದು ರಿಟರ್ನ್ ಆಗಿ ಇಲ್ಲೊಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಫ್ಯಾಮಿಲಿ ಇಶ್ಯೂಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನೀವಿಬ್ಬರು ಫ್ಯಾಮಿಲಿ ಇಶ್ಯೂಸ್ ಆಗಿದೆ ಅಂತ ಹೇಳಿ ಇಲ್ಲಿ ಏನಾಗಿದೆ, ನೀವು ಅವ್ರ ಹತ್ರ ಜಗಳ ಮಾಡೋದು, ಪ್ರತಿದಿನ ನೀವು ಅವ್ರ ಹತ್ರ ಜಗಳ ಮಾಡೋದು ಅಥವಾ ಅವ್ರು ನಿಮ್ಮ ಹತ್ರ ಜಗಳ ಮಾಡುವಂಥದ್ದು, ಈ ಥರ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಈ ಥರ ನಡೀತಾ ಇದೆ. ಈಗ ಕರೆಂಟ್ ಸಿಚುವೇಶನ್ ಆ ಥರ ನಡೀತಾ ಇರ್ಬೋದು, ಅಥವಾ ಈ ಥರ ಕರೆಂಟ್ ಸಿಚುವೇಶನ್ನಿಂದ ನೀವು ಸಫರ್ ಪಡ್ತಾ ಇರ್ಬೋದು. ಓಕೆನಾ, ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹ್ಯಾಪಿ ರಿಲೇಷನ್ಶಿಪ್ಪನ್ನ ಎಲ್ಲೋ ಒಂದು ಕಡೆ ಅವರು ತಪ್ಪುದಾರಿನ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಹ್ಯಾಪಿ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಅವರಿಗೆ ಗಿಲ್ಟಿ ಫೀಲ್ ಆಗ್ತಿದೆ. ಇವಾಗ ಅವರಿಗೆ ನಡೆ ಏನಾಗಿದೆ, ಮುಂದಿನ ನಡೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ತಪ್ಪು ಮಾಡಿದೆ, ಈ ರಿಲೇಷನ್ಶಿಪ್ಪನ್ನು ನಾನು ಉಳಿಸ್ಕೊಬೇಕಾಗಿತ್ತು ಆ ಥರ ನಿಮಗೂ ಫೀಲ್ ಆಗ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ಗೂ ಫೀಲ್ ಆಗ್ತಾ ಇರ್ಬೋದು. ಓಕೆ, ಬಟ್ ಆ ಥರ ಫೀಲ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಫೀಲ್ ಆದರೂ ಅಥವಾ ಫೀಲ್ ಆಗದೇ ಇದ್ರೂ ಇಲ್ಲೆಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಂಡ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ, ಎಂಡ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರು ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ಪಿಂದ ಅವರು ಏನು ಹೇಳ್ಬೋದು, ಫುಲ್ ಕಂಪ್ಲೀಟಾಗಿಯೇ ಇದರಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ, ಅಥವಾ ಇದರಿಂದ ಕಂಪ್ಲೀಟಾಗಿ ನಿಮ್ಮಿಂದನೇ ಅವರು ಸಪ್ರೇಟಾಗಿ ದೂರದಿಂದನೇ ಇರಬೇಕು, ದೂರ ಆಗಬೇಕು ಅಂತಲೇ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿರೋ ಹಾಗೆ ಕಾಣಿಸ್ತಿದೆ. ಮುಂದಿನ ನಡೆ ಕೂಡ ಅವ್ರದ್ದು ಅದೇ ಥರನೇ ಇದೆ. ಇಲ್ಲಿ ನೀವು ಕಮಿಟ್ಮೆಂಟಿಗೋಸ್ಕರ ಏನಾದರೂ ಅವರಿಗೋಸ್ಕರ ಇನ್ನೂ ಕಾಯ್ತಾ ಇದ್ದೀರಾ, ಕಮಿಟ್ಮೆಂಟ್ ಕೊಡ್ತಾರೆ ಅಥವಾ ಅವರು ಸಮಥಿಂಗ್ ಏನಾದರೂ ಒಂದು ಎಫರ್ಟ್ ಹಾಕ್ತಾರೆ, ಆ ಥರ ನೀವು ಏನಾದರೂ ಅವ್ರ ಬಗ್ಗೆ ಇನ್ನೂ ಹೋಪ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಬಟ್ ಅವ್ರ ಮೇಲೆ ನೀವು ಏನೇ ಹೋಪ್ ಇಟ್ಕೊಂಡ್ರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ನೋ ಚಾನ್ಸ್ ಅವ್ರು ರಿಟರ್ನ್ ನಿಮ್ಮ ಲೈಫಿಗೆ ಬರುವಂಥದ್ದು. ಸೊ ನೋಡಿ, ಇಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಗಿಲ್ಟಿ ಫೀಲ್ ಮಾಡ್ತಿದ್ದೀರಾ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಇಲ್ಲಿ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಲಿಕ್ಕೆ ತುಂಬ ಅವಕಾಶಗಳಿತ್ತು ನಿಮಗೆ. ಓಕೆ, ಆ ಅವಕಾಶಗಳನ್ನು ಏನು ಮಾಡಿದ್ದೀರಾ, ಇಲ್ಲಿ ಕೆಲವೊಬ್ಬರು ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪರ್ಸನ್ ಇರ್ಬೋದು ಅಥವಾ ನೀವು ನಿಮ್ಮ ಪರ್ಸನ್ನ ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಅಂದರೆ ಒಂಥರ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ, ಹೇಗಿದ್ರೂ ಇರ್ತಾರೆ ಬಿಡಿ, ನಾನೇನು ಮಾಡಿದ್ರು ಅವ್ರು ಇರ್ತಾರೆ, ಎಲ್ಲೂ ಹೋಗಲ್ಲ ಅಥವಾ ನನ್ನ ಬಿಟ್ಟು ಹೋಗೋದೇ ಇಲ್ಲ, ಆ ಥರ ನೀವು ಅವ್ರ ಮೇಲೆ ಒಂದು ಓವರ್ ಕಾನ್ಫಿಡೆಂಟ್ ಇಟ್ಕೊಂಡಿದ್ರಿ ಅಂತ ಕಾಣಿಸ್ತಿದೆ. ಬಟ್ ಅವರು ನೀವು ತೊಗೊಂಡಿರೋಂಥ ಅವ್ರನ್ನೇನು ತೊಗೊಂಡಿದ್ರಿ, ನೀವು ಆ ಥರ ಈಸಿಯಾಗಿ ತೊಗೊಂಡ್ಬಿಟ್ಟಿದ್ರಿ, ಅದು ಅವ್ರಿಗೆ ಅರ್ಥ ಆಗಿದೆ, ರಿಯಲೈಸ್ ಆಗಿದೆ, ನನ್ನನ್ನೆಲ್ಲೋ ಈ ವ್ಯಕ್ತಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಅವರು ಇವಾಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಇವಾಗ ತಿಳ್ಕೊಳ್ತಾ ಇದ್ದಾರೆ, ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ, ನಿಮ್ಮ ಪರ್ಸನ್ಗಿರ್ಬೋದು ನಿಮಗಿರ್ಬೋದು, ಇವರು ನನ್ನನ್ನು ಗ್ರ್ಯಾಂಟೆಡ್ ಆಗಿ ತೊಗೊಳ್ತಿದ್ದಾರೆ, ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಇಲ್ಲಿ ನನ್ನ ಲೈಫನ್ನು ನಾನು ಲೀಡ್ ಮಾಡಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರಿಗೆ ಅಥವಾ ನಿಮಗೆ ರಿಯಲೈಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಬಟ್ ಇಲ್ಲಿ ಟ್ರೂ ಲವ್ ಇರಲಿಲ್ವಾ? ಹಾಗಾದರೆ ಇಷ್ಟು ದಿನ ನಿಮ್ಮ ಜೊತೆಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರಾ? ನೋಡಿ, ಇಲ್ಲಿ ಹ್ಯಾಪಿ ರಿಲೇಷನ್ಶಿಪ್ 10 ಆಫ್ ಕಪ್ಸ್ ಬರ್ತಿದೆ ಅಂತ ಹೇಳಿದರೆ, ನೀವಿಬ್ಬರ ಮಧ್ಯೆ ಒಂದು ಆ ಟ್ರೂ ಲವ್ ಇರ್ಬೋದು, ಒಂದು ಹ್ಯಾಪಿನೆಸ್ ಇರ್ಬೋದು, ತುಂಬಾ ಚೆನ್ನಾಗಿರುವಂಥ ಫ್ಯಾಮಿಲಿ ಎಕ್ಸ್ ಪರ್ಸನ್ ಇರ್ಬೋದು, ಅಥವಾ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಬಂದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗ್ತಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಸಪ್ರೇಷನ್ ಅಂತ ಬರಲಿಕ್ಕೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಫ್ಯಾಮಿಲಿ ಇಶ್ಯೂಸು ಇರ್ಬೋದು, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಇಲ್ಲಿ ಫ್ರೆಂಡ್ ಸರ್ಕಲ್ ಇನ್ಕ್ಲೂಡ್ ಆಗು ಕೂಡ, ನಿಮ್ಮ ಫ್ರೆಂಡ್ಸ್ ಇಲ್ಲಿ ಮಧ್ಯೆ ಎಂಟರ್ ಆಗಿಬಿಟ್ಟು ಕೂಡ ಇಲ್ಲಿ ಕೆಲವೊಬ್ಬರಿಗೆ ಸಪ್ರೇಷನ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯ ಗಲಾಟೆಗಳು ಮನಸ್ತಾಪಗಳು ಬಂದಿರ್ಬೋದು ಅಂತಲೂ ಕಾಣಿಸ್ತಿದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಎಫರ್ಟ್ ಹಾಕಿದ್ದೀರಾ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಬೇಕಂತ. ಸಮಥಿಂಗ್ ಪೂಜೆಗಳನ್ನು ಮಾಡ್ತಾ ಇರ್ಬೋದು, ಅಥವಾ ಹೇಗಾದರೂ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಬೇಕು ಅಂತ ಹೇಳಿ ತುಂಬ ವರ್ಷಗಳಿಂದ ಈ ಒಂದು ರಿಲೇಷನ್ಶಿಪ್ ನೋಡ್ತಾ ಇದ್ರೆ, ನಿನ್ನೆ ಮೊನ್ನೆದು ರಿಲೇಷನ್ಶಿಪ್ ಅಂತೇಳಿ ಕಾಣಿಸ್ತಾ ಇಲ್ಲ, ತುಂಬ ವರ್ಷದ ರಿಲೇಷನ್ಶಿಪ್ ಅಂತ ಹೇಳಿ ಕಾಣಿಸ್ತಿದೆ. ತುಂಬ ವರ್ಷದಿಂದ ನಿಮ್ಮ ಪರ್ಸನ್ನ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಬೇಕಂತೇಳಿ ಕಾಣಿಸ್ತಾ ಇತ್ತು, ಟ್ರೈ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಬಂದಿದೆ, ನಾಟ್ ದ ರೈಟ್ ಟೈಮ್. ಓಕೆ, ಹೆಲ್ಪ್ಫುಲ್ ಪೀಪಲ್ ತುಂಬ ಜನದ ಹೆಲ್ಪ್ ಕೂಡ ತೊಗೊಂಡಿರ್ಬೋದು, ಅಥವಾ ತುಂಬ ಜನ ನಿಮಗೆ ಹೆಲ್ಪ್ ಕೂಡ ಮಾಡಿರ್ಬೋದು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಲಿಕ್ಕೆ, ಅಥವಾ ನಿಮಗೆ ಗೈಡ್ ಮಾಡಿರ್ಬೋದು, ಅಥವಾ ಗೈಡೆನ್ಸ್ನ ನೀವು ತೊಗೊಂಡಿರ್ಬೋದು, ಬೇರೆ ನಿಮಗೆ ನಂಬಿಕೆ ಇರೋವಂಥ ವ್ಯಕ್ತಿಯಿಂದ ನೀವು ಗೈಡೆನ್ಸ್ ತೊಗೊಂಡಿರ್ಬೋದು. ಈ ಒಂದು ಪ್ರೀತಿನ ನಾನು ಉಳಿಸ್ಕೊಬೇಕು, ಈ ವ್ಯಕ್ತಿನ ನಾನು ಉಳಿಸ್ಕೊಬೇಕು, ಏನು ಮಾಡ್ಬೋದು, ಏನು ಮಾಡಿದರೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರ್ತಾರೆ, ಆ ಥರ ಎಲ್ಲ ನೀವು ಇಲ್ಲಿ ಗೈಡೆನ್ಸ್ ತೊಗೊಂಡಿದ್ದೀರಾ. ಬಟ್ ನೀವು ಎಷ್ಟೇ ಗೈಡೆನ್ಸ್ ತೊಗೊಂಡ್ರು, ಏನೇ ಮಾಡಿದರೂ ಕೂಡ ಈ ಒಂದು ವ್ಯಕ್ತಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಆ ನಿಮ್ಮ ನಂಬಿಕೆನಿರ್ಬೋದು ಅಥವಾ ಅವ್ರ ನಂಬಿಕೆನ ನೀವಿರ್ಬೋದು ಕಳ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಂಬಿಕೆ ಟ್ರಸ್ಟ್ ಇಶ್ಯೂಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ.
ಓಕೆ, ಇಲ್ಲಿ ಅಬಂಡೆನ್ಸ್ ಆ್ಯಂಡ್ ಪಾಸಿಟಿವ್, ರಿಮೈನ್ ಪಾಸಿಟಿವ್ ಬರ್ತಾ ಇದ್ರೆ, ಕೆಲವೊಬ್ಬರಿಗೆ ಇಲ್ಲಿ ಏನಂತ ಹೇಳಿದ್ರೆ ತುಂಬ ನೆಗೆಟಿವ್ ಅಂತ ಹೇಳಿದ್ರೆ ಅವರೇ ನಿಮಗೆ ಸರ್ವಸ್ವ, ಅವರೇ ಎಲ್ಲ ಆಗ್ಬಿಟ್ಟಿದ್ರು ನಿಮಗೆ ಅಂತೇಳಿ ಕಾಣಿಸ್ತಿದೆ ನಿಮ್ಮ ಲೈಫಿಗೆ. ಓಕೆ, ಇವಾಗ ಏನಾಗಿದೆ, ಆ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಆದ ಕೂಡಲೇ ನಿಮ್ಮ ಲೈಫಲ್ಲಿ ಏನು ಬೇಡ, ನಿಮ್ಮ ಲೈಫ್ ಇಲ್ಲಿಗೆ ಎಂಡ್ ಆಯಿತು, ನಿಮ್ಮ ಲೈಫ್ ಇಷ್ಟೇ ಮುಗೀತು, ಇನ್ನೇನು ಇಲ್ಲ, ಆ ವ್ಯಕ್ತಿ ಇದ್ದರೆ ಮಾತ್ರ ನಿಮ್ಮ ಲೈಫ್ ಅಂತೇಳಿ ನೀವು ಇಲ್ಲಿ ಅಂದ್ಕೊಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಮುಂದಿನ ನಡೆ ನೋಡ್ತಾ ಇದ್ರೆ ಇಲ್ಲಿ ವಾಪಸ್ಸಂತೂ ರಿಟರ್ನ್ ಬರೋ ಹಾಗೆ ಚಾನ್ಸ್ ಇಲ್ಲ ಇಲ್ಲಿ. ಬಟ್ ನೀವು ನಿಮ್ಮ ಲೈಫಲ್ಲಿ ಫೋಕಸ್ಡ್ ಆಗಿರಿ ಅಂತ ಇಲ್ಲಿ ಏಂಜಲ್ ಮೆಸೇಜಿಂದ ಬರ್ತಾ ಇದೆ. ಅಬಂಡೆನ್ಸ್ ಆ್ಯಂಡ್ ನೋಡಿ ರಿಟರ್ನ್ ನೀವಿಲ್ಲಿ ವೆಯ್ಟ್ ಮಾಡ್ತಿದ್ದೀರಾ. ಎಷ್ಟು ಅವರು ನಿಮ್ಮನ್ನು ಕಾಲು ಕಸದಕ್ಕಿಂತ ಕೀಳಾಗಿ ನೋಡಿದ್ರು ಕೂಡ ನೀವು ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀರಾ. ಓಕೆ, ಅವ್ರು ಬರ್ತಾರೆ, ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಮುಂಚಿನ ಹಾಗೆ ಇರ್ತಾರೆ, ಒಂದು ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾರೆ. ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ತಾ ಇರೋರು ಮದುವೆನೂ ಕೂಡ ಆಗಿರ್ಬೋದು, ಮ್ಯಾರಿಡ್ ಪೀಪಲ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮಗೆ ಇವಾಗ ಮಕ್ಕಳು ಕೂಡ ಇರ್ಬೋದು. ಬಟ್ ಆ ಮಕ್ಕಳಿಗೋಸ್ಕರ ಆದರೂ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಲಿಕ್ಕಾಗತ್ತಾ, ಅಥವಾ ಮುಂದೆ ಆ ಮಕ್ಕಳು ಜೀವನ ಏನಾಗ್ಬೋದು, ಆ ಥರ ಎಲ್ಲ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಏನೇ ನೀವು ಥಿಂಕ್ ಮಾಡಿದ್ರು ಅಥವಾ ನೀವು ಇಲ್ಲಿ ಏನೇ ಯೋಚನೆ ಮಾಡಿದ್ರು, ನೀವು ಇಲ್ಲಿ ಎಷ್ಟೇ ಎಫರ್ಟ್ ಹಾಕಿದ್ರು, ನೀವಿಬ್ಬರು ಸಪ್ರೇಷನ್ ಅನ್ನೋಂಥದ್ದು ಏನಿಲ್ಲ ಆಗಿದೆ. ಬಟ್ ಆ ಸಪ್ರೇಷನ್ ಎಲ್ಲೋ ಒಂದು ಕಡೆ ಜಾಸ್ತಿ ಆಗುವಂಥದ್ದು ಆ್ಯಂಡ್ ಇದು ಏನು ಹೇಳ್ಬೋದು, ಕಂಪ್ಲೀಟ್ ನಿಮ್ಮಿಂದನೇ ಅವರು ಸಪ್ರೇಷನ್ ಆಗುವಂಥದ್ದು ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ರಿಲೀಸ್ ಯುವರ್ ಎಕ್ಸ್ ಅಂತ ಹೇಳಿ ಬರ್ತಿದೆ ಆ್ಯಂಡ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಒಂದು ಹ್ಯಾಪಿ ಫ್ಯಾಮಿಲಿ ಮಧ್ಯ ಒಂದು ಎಕ್ಸ್ ಆ್ಯಂಡ್ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಇನ್ಕ್ಲೂಡ್ ಆಗಿ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ. ಓಕೆ, ಸೊ ಏಂಜಲ್ ಮೆಸೇಜ್ ಕೂಡ ನಿಮಗೆ ಏನು ಬರ್ತಿದೆ ಅಂತ ಹೇಳಿದ್ರೆ, ರಿಮೈನ್ ಪಾಸಿಟಿವ್ ಆ್ಯಂಡ್ ಅಬಂಡೆನ್ಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ಡ್ ಆಗಿರಿ. ನೀವು ಈ ಒಂದು ವ್ಯಕ್ತಿ ಬಗ್ಗೆನೇ ಸ್ಟಿಕ್ ಆನ್ ಆಗಿ, ಈ ವ್ಯಕ್ತಿಗೆ ನೀವು ಸ್ಟಿಕ್ ಆನ್ ಆಗಿ, ಈ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಎಲ್ಲ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಾ, ನೋ. ಓಕೆ, ನಿಮ್ಮ ಲೈಫಲ್ಲಿ ಕೆರಿಯರ್ ಇದೆ, ಫೋಕಸ್ ಮಾಡಿ, ಕೆರಿಯರ್ ಬಗ್ಗೆ ಫೋಕಸ್ಡ್ ಮಾಡಿ. ಆ್ಯಂಡ್ ಟ್ರೂ ಲವ್ ನೋಡಿ, ಇಲ್ಲಿ ಇದೊಂದೇ ನಿಮಗೆ ಪ್ರೀತಿ ಅಂತ ಅಲ್ಲ, ಇದೊಂದೇ ನಿಮಗೆ ರಿಲೇಷನ್ಶಿಪ್ ಅಂತಲ್ಲ, ಅಥವಾ ಇದೊಂದೇ ವ್ಯಕ್ತಿ ನಿಮಗೆ ನಿಮ್ಮ ಲೈಫಲ್ಲಿ ಅಂತಲ್ಲ. ಬಟ್ ಈ ವ್ಯಕ್ತಿಯಿಂದ ನೀವು ನೋಡಿ ಫರ್ಗಿವ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಫರ್ಗಿವ್ ಆ್ಯಂಡ್ ಲರ್ನಿಂಗ್, ಈ ವ್ಯಕ್ತಿ ನಿಮಗೆ ಏನೋ ಲೈಫಲ್ಲಿ ಪಾಠ ಕಲಿಸ್ಬೇಕು, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ರಿಯಲೈಸೇಷನ್, ನಿಮ್ಮ ಲೈಫಲ್ಲಿ ನೀವೇನು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ರು ಅಂತ ಹೇಳಿ ಕಾಣಿಸ್ತಿದೆ. ಇಲ್ಲಿ ಕೆಲವೊಬ್ಬರು ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ರೆ, ಯಾಕೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ರು, ಯಾಕೆ ಈ ವ್ಯಕ್ತಿಯಿಂದ ಈ ಥರ ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಆದಮೇಲೆ ನೀವೆಷ್ಟು ಬದಲಾಗಿದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನಿಮಗೆ ರಿಯಲೈಸ್ ಆಗಿದೆ. ಕೆಲವೊಬ್ಬರಿಗೆ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರಾ, ಕೆಲವೊಬ್ರಿಗೆ ಡೆಫಿನೆಟ್ಲಿ ಅದು ರಿಯಲೈಸ್ ಆಗಿದೆ. ಆ ವ್ಯಕ್ತಿ ಬಂದಮೇಲೆ ನಿಮ್ಮ ಲೈಫ್ ಹೇಗೆ ಲೀಡ್ ಮಾಡಬೇಕು, ನಿಮ್ಮ ಲೈಫ್ ಹೇಗಿರಬೇಕು, ನಿಮ್ಮ ಲೈಫನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು. ಓಕೆ, ನಿಮ್ಮ ಲೈಫ್ ಅಂದರೆ ಏನು ಅನ್ನೋದನ್ನು ಆ ವ್ಯಕ್ತಿ ಕರೆಕ್ಟಾಗಿ ನಿಮಗೆ ರಿಯಲೈಸ್ ಮಾಡಿ, ನಿಮಗೆ ಕರೆಕ್ಟಾಗಿ ಪಾಠ ಕಲಿಸ್ಕೊಟ್ಟು ಹೋಗಿರೋ ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ಕಾಣಿಸ್ತಾ ಇದೆ. ಅದನ್ನು ನೀವು ಕೆಲವೊಬ್ಬರು ಈ ಒಂದು ವ್ಯಕ್ತಿಯಿಂದ, ಈ ಒಂದು ರಿಲೇಷನ್ಶಿಪ್ಪಿಂದ ತುಂಬ ಪಾಠ ಕಲ್ತಿದ್ದೀರಾ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಏಂಜಲ್ ಹೇಳ್ತಿರೋದು, ರಿಮೈನ್ ಪಾಸಿಟಿವ್ ಆಗಿರಿ. ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಅನ್ನೋದು ಬರುತ್ತೆ. ನಿಮ್ಮ ಎಂಟೈರ್ ಲೈಫ್ನೇ ನೀವು ಚೇಂಜ್ ಮಾಡ್ಕೊಳ್ತೀರಾ. ಫರ್ಗಿವ್ ಆ್ಯಂಡ್ ಲರ್ನಿಂಗ್, ಫರ್ಗಿವ್ ಮತ್ತು ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನಂದರೆ, ತುಂಬ ಜನ ಏನು ಮಾಡ್ತೀರಾ, ಈ ವ್ಯಕ್ತಿ ಈ ಥರ ಮಾಡಿದ್ರಲ್ಲ ಅಂತ ಹೇಳಿ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೀರಾ, ಅಥವಾ ಈ ವ್ಯಕ್ತಿ ಇನ್ನು ಬರೋದೇ ಇಲ್ವಲ್ಲ, ಈ ವ್ಯಕ್ತಿ ಯಾಕೆ ಈ ಥರ ಮಾಡಿದರು, ಈ ಥರದ್ದೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ನೀವು ಎಷ್ಟು ದಿನ ಅದೇ ನೆನಪಲ್ಲಿ ಇಟ್ಕೊಂಡು ಅವ್ರನ್ನ ಪಾಸ್ಟಲ್ಲಿ ಆಗಿದ್ದನ್ನು ನೆನಪಿಟ್ಕೊಂಡು ಅದನ್ನು ರಿಮೂವ್ ಮಾಡ್ದೇನೆ, ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಿಂದ ಅದನ್ನು ರಿಮೂವ್ ಮಾಡ್ದೇನೆ ಎಷ್ಟು ದಿನ ನೀವು ಕ್ಯಾರಿ ಮಾಡ್ತಾನೆ ಇರ್ತೀರಾ, ಅಷ್ಟು ನಿಮ್ಮ ಲೈಫಲ್ಲಿ ನೀವು ಸ್ಪಾಯ್ಲ್ ಮಾಡ್ಕೊಳ್ತಾನೆ ಇರ್ತೀರಾ. ಓಕೆ, ಆ ವ್ಯಕ್ತಿ ನಿಮಗೆ ಪಾಠ ಕಲ್ಸೋಕ್ಕೆ ಬಂದಿದ್ದಾರೆ ಅಂದರೆ, ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಏನಂತ ತೋರಿಸ್ಕೊಡೋಕೆ ಬಂದಿದ್ದಾರೆ ಅಂದರೆ, ಥ್ಯಾಂಕ್ಫುಲ್ ಆಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು, ಫರ್ಗಿವ್ ಮಾಡಿ ಅಲ್ವಾ. ನೋಡಿ, ಕೆಲವೊಬ್ರಿಗೆ ಏನಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನೀವೇನೂ ಮಾಡ್ತಾನೆ ಇರಲ್ಲ, ಒಂಥರ ಸ್ಟಿಕ್ ಆನ್ ಆಗಿರ್ತಾರೆ. ಒಂದೇ ವರ್ಕ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದೇ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಒಂದೇ ಕೆಲಸಕ್ಕೆ ನೀವು ಸ್ಟಿಕ್ ಆನ್ ಆಗಿರ್ತಾರೆ. ಇಷ್ಟೇ ನಿಮ್ಮ ಲೈಫ್ ಅಂದರೆ, ಒಂದು ಚೌಕಟ್ಟಲ್ಲಿ ಹಾಕ್ಕೊಂಡಿದ್ರೆ ಆ ಸ್ಕ್ವೇರಲ್ಲೇ ನೀವು ಇರ್ತೀರಾ, ಇಷ್ಟೇ ನಿಮ್ಮ ಲೈಫ್ ಅಂತ ಹೇಳಿಬಿಟ್ಟು. ಬಟ್ ನಿಮಗೆ ಆ ಸ್ಕ್ವೇರಿಂದ ಹೊರಗೆ ಒಂದು ಏನು ಜಗತ್ತಿದೆ, ಹೊರಗಡೆನೂ ಒಂದು ನನಗೆ ಅಂತ ಕಾದಿರೋವಂಥ ಒಂದು ಪ್ರಪಂಚ ಇದೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಯಾವಾಗ ನಿಮಗೆ ಅದೆಲ್ಲ ರಿಯಲೈಸ್ ಆಗುವಂಥದ್ದು, ನಿಮ್ಮ ಲೈಫಲ್ಲಿ ಯಾವಾಗ ಒಂದು ನೆಗೆಟಿವ್ ಅನ್ನೋವಂಥದ್ದು ಆಗುತ್ತೆ, ಅಥವಾ ಕಷ್ಟ ಅಂತ ಯಾವಾಗ ನೋಡ್ತೀರಾ, ಅಥವಾ ಪ್ರಾಬ್ಲಮ್ ಅಂತ ಯಾವಾಗ ನೋಡ್ತೀರಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಚೌಕಟ್ಟಿಂದನೂ ಹೊರಗೂ ನಿಮಗೆ ಏನೋ ಒಂದಿದೆ ಲೈಫಲ್ಲಿ, ಏನೋ ಒಂದು ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಇರ್ಬೋದು, ಅಥವಾ ಆ ಪ್ರಾಬ್ಲಮ್ ಬಂದಾಗಿಂದ ನಿಮಗೆ ಗೊತ್ತಾಗುತ್ತೆ, ಓ ಆ ಚೌಕಟ್ಟಿಂದ ಹೊರಗೂ ಏನೋ ಇದೆ ನನ್ನ ಲೈಫಲ್ಲಿ ಅಂತ.
ಆ ರಿಯಲೈಸೇಷನ್ ಬರೋದೇ ಆ ಪಾಠ ಕಲಿಸಿಗೆ ಬಂದಿರ್ತಾರಲ್ಲ ಆ ವ್ಯಕ್ತಿಯಿಂದ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.